ಪರಿವೃತನಮರಮ್ರೈ ಗ್ರಾಮಣೀ ಗ್ರಾಮ ಪೂರ್ವೈ ಅವನತಮುರುಚೇ ತಪ್ಪಾದ ಪಾರ್ಶ್ವೇಂದ್ರ ಸಿಂಹಂ ಸಹಜ ವಿಜಯತೋ ಯುಗ್ವಿಕ್ರಮಾರ್ಯ ಪ್ರಸನ್ನ ಕವಿಕುಲ ತಿಲಕೋ ಸಾವಾಶಿಷಾತೋಷಯತ್ತಂ. ಆ ಸಂದರ್ಭದಲ್ಲಿ ಗ್ರಂಥವನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡವರು ಶಂಕರ ಪಂಡಿತರು ಅಂತ. ಈ ಶಂಕರ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತರ ತಮ್ಮಂದಿರು, ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳು ಇವರು ಕೂಡ. ಹೀಗಾಗಿ ಆಗಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಗಿದ್ರು ತಮ್ಮನೇ ಲೈಬ್ರರಿಯನ್, ಆಚಾರ್ಯರ ಗ್ರಂಥಪಾಲಕರು ಅವರೇ. ಪುರ್ಸೊತ್ತಾದಾಗೆಲ್ಲ ಆಚಾರ್ಯರ ಭಾಷ್ಯವನ್ನು ತೆಗೆದು ನೋಡ್ತಾ ಇದ್ದರೆ ಒಂದೊಂದು ವಾಕ್ಯ ನೋಡಿದ್ರೆ ಆನಂದ ಆಗ್ತಿತ್ತು. ಯಾವಾಗಲೂ ಹಾಗೆ ರೀ, ಒಳ್ಳೆ ಜ್ಞಾನಿಗಳಿಗೆ ತಿಳಿಯದ ವಿಷಯ ತಿಳಿದ್ರೆ ಭಾರಿ ಆನಂದ. ನಮ್ಗೆ ಅವೆಲ್ಲ ಆಗಲ್ಲ. ನಮಗೆಲ್ಲ ಹಿಂದಿನ ಮನೆಯವ್ರದ್ದೇನೋ ಕಥೆ ಹೌದಾ ಅಂತಾರೆ, ಏನು ಆನಂದದಿಂದ ಕೇಳ್ತಾರೆ. ಯಾರೋ ಓಡೋಗಿದ್ದು, ಯಾರೋ ಹಾಳಾಗಿದ್ದು, ಯಾರ ಮನೇಲೋ ಕಳ್ತನ ಆಗಿದ್ದು, ಇದೆಲ್ಲ ಭಾಳ ಆನಂದದಿಂದ ಕೇಳ್ತೀವಿ. ನಮಗೆ ಕಳ್ಳರದು, ಸುಳ್ರದು, ಅಯೋಗ್ಯರದು ಇಂಥವ್ರ ಕಥೆ ಅಂದರೆ ನಮಗೆ ಭಾರಿ ಇಂಟ್ರೆಸ್ಟ್. ಆದರೆ ಭಗವಂತನ ಬಗ್ಗೆ ಏನಾದರೂ ತಿಳಿಬೇಕು ಅಂತ ಯಾರಿಗೆ ಜಿಜ್ಞಾಸುಗಳಿರ್ತಾರೆ, ಅವರು ನಿಜವಾದ ಅರ್ಥ ಗೊತ್ತಾದಾಗ ಇಷ್ಟು ಆನಂದ ಆಗತ್ತೆ, ಅವ್ರಿಗೆ ಮತ್ತೇನು ಬೇಡ ಅನ್ಸತ್ತೆ. ಇದೇ ಸಾಕು ಅಂತಿರ್ತಾರೆ. ಹಾಗಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಶಂಕರ ಪಂಡಿತರಿಂದ ಆಗಾಗ ಆಚಾರ್ಯರ ಗ್ರಂಥಗಳನ್ನು ತೆಗೆದು ನೋಡ್ತಾ ಇದ್ದರು. ಹಾಗಾಗಿ ಕರ್ತೃಗಳು, ಈ ಕೃತಿಗಳ ಕರ್ತೃಗಳಾದ ಮಧ್ವಾಚಾರ್ಯರನ್ನು ಮೊದಲ ಬಾರಿ ಭೇಟಿ ಮಾಡಿದ್ದಾರೆ. ಆ ಮುಖದ ಒಳಗಿರ್ತಕ್ಕಂಥ ಬ್ರಹ್ಮವರ್ಚಸ್ಸು ಎಂಥ ಅಪರೂಪದ ಕಾಂತಿ ಅದು, ಆ ವೈದುಷ್ಯದ ಪ್ರಭೆ, ಅದನ್ನು ನೋಡಿ ಬಹಳ ಸಂತೋಷಪಟ್ಟು ಪಂಡಿತಾಚಾರ್ಯರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರಂತೆ ಆಚಾರ್ಯರ ಪಾದ ಕಮಲಗಳಿಗೆ. ಆ ಸಂದರ್ಭದಲ್ಲಿ ಆ ರಾಜನಿಗೆ ಪಂಡಿತಾಚಾರ್ಯರು ಆಶೀರ್ವಾದ ಮಾಡ್ತಾ ಉಪಚರತಿ ನಿತಾಂತಂ ಹಂತ ಪೌರಂದರೀದೂಹು ದ್ಯುಸದಸಿ ಭಜತೋಯಂ ದುರ್ಲಭಾದರ್ಭಭಾಗ್ರ್ಯೈ ದಿಶತ ಸಪರಮಾನಂದಾಂಗ್ರ್ಯ ತೀರ್ಥಾಂಗ್ರಿ ರೇಣು ಧರಣಿಧರ ಸುಖಂತೆ ಸಂತತಂ ಸ್ವಾಂತರೇತಿ. ಪಂಡಿತಾಚಾರ್ಯರಂತ ಇದ್ದಾರೆ, ಹೇ ರಾಜ, ನೀ ಎಷ್ಟು ಪುಣ್ಯಾತ್ಮನಪ್ಪ. ಯಾಕಂದರೆ ಮಂದಭಾಗ್ಯರಿಗೆ ದೊರೆಯದಂಥದ್ದು ಆಚಾರ್ಯರ ಪಾದ ಕಮಲಗಳ ಧೂಳು. ಯಾಕೆ ಅಂದರೆ ಆಚಾರ್ಯರ ಪಾದದ ಧೂಳು ದೇವಲೋಕದ ಇಂದ್ರ ಪದವಿಯನ್ನೇ ತಂದುಕೊಡುವ ತಾಕತ್ತು ಆಚಾರ್ಯರ ಪಾದದ ಧೂಳಿಗಿದೆ. ಇಂಥ ಪಾದ ಧೂಳನ್ನು ಭಜಿಸುವ ಭಾಗ್ಯ ಎಷ್ಟು ಜನ್ಮದ ಪುಣ್ಯವಪ್ಪ ನಿಂದು. ಅಂತಹ ಶ್ರೇಷ್ಠವಾದ ಆಚಾರ್ಯರ ಪಾದದ ಧೂಳು ನಿನಗೆ ಸದಾ ಒಳಗಿನ ನೆಮ್ಮದಿಯನ್ನು, ಆಂತರಿಕದ ಸಂತೋಷ. ನಮಗೆಲ್ಲ ಸಂತೋಷ ಆಗತ್ರಿ, ಆದರೆ ಯಾವ ರೀತಿ ಸಂತೋಷ ಗೊತ್ತಾ? ನಮ್ದೆಲ್ಲ ಎಕ್ಸ್ಟರ್ನಲ್. ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು ಅಲ್ವಾ, ವನಿತೆಯಿಂ ಸಂತೋಷ, ಮನೆಯಿಂದ ಸಂತೋಷ. ಒಳಗೆ ಅಡುಗೆಯವರು ಸೌಂಡ್ ಮಾಡ್ತಿದ್ರೆ ಸಂತೋಷ, ಇಲ್ಲಿ ಸೌಂಡೇ ಇರಲಿಲ್ಲ ಅಂದು ಸಂತೋಷವೇ ಇಲ್ಲ. ಏನೋ ಊಟ ಇದೆಯೋ ಇಲ್ಲ ಯೋಚನೆ ಮಾಡಿ ಅಲ್ವಾ. ನಮಗೆ ಊಟದಿಂದ ಸಂತೋಷ, ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ. ಇದು ಕನಕದಾಸರ ಮಾತೆ, ನಂದಲ್ಲ. ನಿಜವಾಗಿಯೂ ನೋಡಿ, 2 ಏಕಾದಶಿ ಮಾಡಿಬಿಟ್ಟೆ ಅವನಿಗೆ. ಅದು 2 ಏಕಾದಶಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರಬೇಕು. ಮೆಣಸಿನ ನೀರು ರಥ ಆಗ 2 ಏಕಾದಶಿ ಬಂದ್ರೆ ಸಾಲದು, ನೀವು ಚಾತುರ್ಮಾಸ್ಯ ಚೆನ್ನಾಗಿ ಮಾಡಿರ್ಬೇಕು. ಆ ದ್ವಾದಶಿ ಇದೆಯಲ್ಲ, ಉತ್ಥಾನ ದ್ವಾದಶಿ, ಅವತ್ತು ಸಾರುವನ್ನು ಗೊಜ್ಜು ತಿಂದುಬಿಟ್ರೆ ಮುಖ ಹಾಗೆ ಅರಳೋಗ್ಬಿಡತ್ತೆ. ನಿಜವಾಗಿಯೂ ಚಾತುರ್ಮಾಸ್ಯ ಮಾಡಿದಾರ ಇಲ್ಲ ಗೊತ್ತಾಗೋದು ಹೇಗೆ? ಆ ಉತ್ಥಾನ ದ್ವಾದಶಿನೂ ಮೆಣಸಿನ ನೀರು ಮಾಡಿ ಆಚಾರ್ಯಗೆ ಹಾಕಬೇಕು. ಆಚಾರ್ಯಗೆ ಬಡಿಸುವಾಗ ಆಚಾರ್ಯ ಹೀಗೆ ಅನ್ಬೇಕು, ಏನು ದೇವ್ರ ದಯ, ನನ್ನ ಕೈಲಿ ಇವತ್ತು ಇನ್ನೂ ಒಂದಿನ ವ್ರತ ದೇವರು ಮಾಡಿಸ್ತಾನೆ ಅಂತಂದರೆ ಆಚಾರ ಪಾಸ್. ಆಚಾರ ಅನ್ನಲ್ಲ ಯಾರು ಹಾಗೆ, ನನ್ನ ಹಣೆ ಬರ ನೋಡ್ರಿ, ನಿನ್ನೆ ಇವತ್ತು ಅದೇ ಬಿದ್ದಿದೆ, ಇದೇ ನನ್ನ ಹಣೆ ಬರ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು, ನನ್ನ ಚಾತುರ್ಮಾಸ್ಯ ಮುಗಿದಿದೆ, ಪಾಪ ಅಗ್ರಸ್ತನಿಗೆ ಗೊತ್ತಿಲ್ಲ,
ಆಚಾರ ಮಾಡಿ ಇವತ್ತು ಚಾತುರ್ಮಾಸ್ಯ ಅಂದ್ಕೊಂಡು ಅವನು ಮೆಣಸಿನ ನೀರು ಮಾಡಿಟ್ಟಿದ್ದ. ಮಿಕ್ಕಿದ್ದೆಲ್ಲ ಗ್ಯಾಸ್ ಅಡುಗೆ ಈ ಆಚಾರ ಮಾಡಿ ಇಂದಿರಾಹರಮಣ ಗೋವಿಂದ. ನಮ್ದೆಲ್ಲ ಇಷ್ಟೇ, ನಮ್ದೆಲ್ಲ ಆನಂದ ಉಂಡ್ರೆ ಉಟ್ರೆ ನೋಡಿದ್ರೆ ಬಂದರೆ ಹೋದರೆ ಎಕ್ಸ್ಟರ್ನಲ್. ನಮ್ಮ ಆನಂದಕ್ಕೊಂದು ರೀಸನ್ ಬೇಕು. ಆದರೆ ಪಂಡಿತಾಚಾರ್ಯರ ಆಶೀರ್ವಾದ ಎಂಥದ್ದು ಅಂದರೆ ನಿನಗೆ ಒಳಗೆ ಆನಂದವನ್ನು ಉಂಟು ಮಾಡಲಿ. ಈ ಒಳಗಿನ ಆನಂದ ಅಂದರೆ ಸ್ವರೂಪದ ಆನಂದ, ಸ್ವರೂಪ ಆನಂದ ಅಂದರೆ ಮೋಕ್ಷ. ಈ ಮೋಕ್ಷಕ್ಕೆ ಕಾರಣವಾದದ್ದು ನೀನು ಧರಿಸಿದ ಜಗದ್ಗುರು ಮಧ್ವಾಚಾರ್ಯರ ಪಾದದ ಧೂಳು ನಿನಗಂಥ ಸುಖವನ್ನು ಕೊಡಲಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನೇ ಪಂಡಿತಾಚಾರ್ಯರು, ಇದೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ವಾಯುಸ್ತುತಿಯನ್ನು ರಚನೆ ಮಾಡಿ ಆಚಾರ್ಯರಿಗೆ ತೋರಿಸಿದಾಗ ಆಚಾರ್ಯರು ದೇವರ ಬೆರಳಿನ ಉಗುರಿನ ಮೇಲಿನ ಧೂಳಿನ ಸ್ತೋತ್ರ ಮಾಡಿ ಕೊಡ್ತಾರೆ. ಅದೇ ನಖಸ್ತುತಿ ಅಂತ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ ತದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾ ಭೂರಿ ಭಾಗೈ. ಹೆಚ್ಚಿನ ಭಾಗ್ಯವಂತರಿಗೆ ಆಚಾರ್ಯ ಭಗವಂತನ ಬೆರಳಿನ ಉಗುರಿನ ಧೂಳು ಉದ್ಧಾರ ಮಾಡುತ್ತೆ, ರಕ್ಷಣೆ ಮಾಡುತ್ತೆ ಅಂತ ಉಪಾಸನೆ ಮಾಡಿದವರು ಆಚಾರ್ಯರು. ಅವರ ಪಾದದ ಧೂಳಿಗೂ ಕೂಡ ಅದೇ ಮಹಿಮೆ ಇರತಕ್ಕಂಥದ್ದು ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಬೆಳಗಿಂದ ರಾತ್ರಿವರೆಗೂ ನಡೆಯುವಂಥ ಅನೇಕ ಚರ್ಯೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಆಚಾರ್ಯರ ಅಹನ್ನಿಕ ಹೇಗಿರ್ತಿತ್ತು. ಉದಯತಿ ವಿನತಾಯ ನಂದನೆ ಶ್ಲಾಘ್ಯ ಕಾಲೇ ಸಕೃತ ಸಕಲ ಕೃತ್ಯ ಕೃತ್ಯವೇದಿ ಪ್ರವೇಕ ಅರುಣಯವನಿಕಾಂತ ಬ್ರಹ್ಮನಾರಾಯಣಾಖ್ಯಂ ಗುರುಗುಣಮಪಿ ದದ್ಯೌ ಯೋಗ್ಯ ಯೋಗಾಸನಸ್ಥಃ. ಆಚಾರ್ಯರು ತಮ್ಮ ಎಲ್ಲ ವಿಹಿತ ಕರ್ಮಗಳನ್ನು ಅರುಣೋದಯ ಕಾಲದಲ್ಲಿ ಮಾಡ್ತಾ ಇದ್ರಂತೆ. ಅರುಣೋದಯ ಕಾಲದಲ್ಲಿ ಆಚಾರ್ಯರು ಪ್ರಶಸ್ತವಾದ, ಸನ್ಯಾಸಿಗಳಿಗೆ ಪ್ರಶಸ್ತವಾದ ಕಾಲ ಸ್ನಾನಕ್ಕೆ ಅರುಣೋದಯ. ಗೃಹಸ್ಥರಿಗಲ್ಲ, ಗೃಹಸ್ಥರಿಗೆ ಅರುಣೋದಯ ಏಳಲಿಕ್ಕೆ, ಸನ್ಯಾಸಿಗಳಿಗೆ ಏಳಲಿಕ್ಕಲ್ಲ, ಸ್ನಾನ ಮಾಡಲಿಕ್ಕೆ. ಅದನ್ನು ವರ್ಣನೆ ಮಾಡ್ತಾ ಚತುಸ್ರೋ ಘಟಿಕಾ ಪ್ರಾತರ್ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ಅರುಣೋದಯ ಕಾಲದಲ್ಲಿ 4 ಗಳಿಗೆ ಸೂರ್ಯೋದಯಕ್ಕೆ ಇರೋಕ್ಕೆ ಮುಂಚೆನೇ ಅವರು ಸ್ನಾನವನ್ನು ಮಾಡಬೇಕಂತ. ಆಚಾರ್ಯರು ಯಾವಾಗಲೂ ಹಾಗೆ ಅರುಣೋದಯ ಕಾಲದಲ್ಲೇ ಸ್ನಾನ ಮಾಡ್ತಿದ್ರು. ಬರೀ ಇಲ್ಲಲ್ಲ, ಅವರು ಬದರಿಗೆ ಹೋದಾಗಲೂ ಕೂಡ ಸ್ನಾನ ಚಳಿನಪ್ಪ ಇವತ್ತೊಂದು 8ಕ್ಕೆ ಮಾಡ್ತೀನಿ, ಬಿಸಿನೀರು ಕಾಯಿಸಿ, ಈ ಪ್ರೋಗ್ರಾಮ್ ಇಲ್ಲ ಅವರು. ಅವಾಗೂ ಕೂಡ ಅರುಣೋದಯ ಕಾಲದಲ್ಲಿಯೇ ವರ್ಣನೆ ಮಾಡ್ತಾರೆ. ಯಾವ ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡುವಾಗ ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನನರಾಹಿಮ ಭೀತ. ಮನುಷ್ಯರು ಆ ನದಿಯನ್ನು ಮುಟ್ಲಿಕ್ಕೆ ಹೆದರ್ತಾರೆ. ಅಂಥ ನದಿಯಲ್ಲಿ ಬೆಳಗಿನ ಜಾವ ಆಚಾರ್ಯರು ಸ್ನಾನ ಮಾಡ್ತಿದ್ರು. ಆಚಾರ್ಯರ ಶಿಷ್ಯರು ಹೇಗಿದ್ರು? ಕೆಲವು ಸತಿ ಸ್ವಾಮಿಗಳೇ ಶಿಷ್ಯರನ್ನ ಎಬ್ಬಿಸಿ, ಹೇಳಪ್ಪ ನೀರು ಕಾಯ್ಸಪ್ಪ, ಹೇಳಪ್ಪ ಹೇಳೋ ದೇವ್ರನ್ನ ಎಬ್ಸೋಕ್ಕಿಂತ ಹುಡುಗರನ್ನ ಭಾರಿ ಎಬ್ಬಿಸ್ಬೇಕ್ರಿ, ಇದು ಹೇಳಲ್ಲ ಇಲ್ದಿರವು. ಆಚಾರ್ಯರಿಗೂ ಇಂಥ ಶಿಷ್ಯರು ಸಿಕ್ಕಿದ್ರ ಅಂದರೆ ತುಂಬ ಜನ್ಮದ ಪುಣ್ಯ ಇದ್ದವರು ಮಾತ್ರ ಆಚಾರ್ಯರ ಶಿಷ್ಯರಾಗಿದ್ದರು. ಅವರೆಲ್ಲ ಹೇಗಂದರೆ ಅತಿದವಲಿತ ದಂತ ದಂತ ಕಾಷ್ಟೈ ಪ್ರಶಸ್ತೈ ಅಪಿಯುಗ ಪದನೇಕೆ ಸುಸ್ನರತ್ನೌ ರತೀಂದ್ರಾ ಗುರುಬಿರಭಿಹಿತೇಶ್ವಾಚಾರ ಭೇದೇಶು ನಿಷ್ಠಾಂ ಸ್ಫುಟಮವಗಮಯಂತ ಸೌಷ್ಠವಾಕರ್ಮಣಾಂಚ. ಮಧ್ವಾಚಾರ್ಯರ ಶಿಷ್ಯರಾದ ಅನೇಕ ಯತಿಶ್ರೇಷ್ಠರು, ಆಚಾರ್ಯರ ಹತ್ರ ಅನೇಕ ಜನ ಯತಿಗಳು, ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲ ಇರ್ತಿದ್ರು. ಅವರೆಲ್ಲ ಪ್ರಾತಃ ಕಾಲದಲ್ಲಿಯೇ ಆಚಾರ್ಯರು ಏಳುವ ಮುನ್ನ ಹೇಳ್ತಿದ್ರು. ಆಚಾರ್ಯ ಅಷ್ಟು ಬೇಗ ಹೇಳೋರು, ಅವ್ರಿಗಿಂತ ಮುಂದೆ. ಯಾಕಂದರೆ ಆಚಾರ್ಯರಿಗೆ ಸ್ನಾನಕ್ಕೆ ಬಟ್ಟೆ ಕೊಡೋದು, ನೀರು ಕಾಯಿಸೋದು ಎಲ್ಲ ಮಾಡಬೇಕಂದ್ರೆ ಅವರು ಸ್ನಾನ ಮಾಡಿರ್ಬೇಕಲ್ಲ.
ಶಾಸ್ತ್ರದಲ್ಲಿ ವಿಹಿತವಾದ ಕಾಷ್ಟವನ್ನು ತಂದು ತಮ್ಮ ದಂತಗಳನ್ನು ಮೊದಲು ಸ್ವಚ್ಛ ಮಾಡ್ಕೊಳ್ಳೋರಂತ. ದೊಡ್ಡವ್ರ ಹತ್ರ ಹೋಗಬೇಕಾದ್ರೆ ಬಾಯಿ ಫ್ರೆಶ್ ಇರಬೇಕ್ರಿ, ದುರ್ವಾಸನೆ ಬರಬಾರ್ದು. ಎಷ್ಟೇ ಬ್ರಷ್ ಮಾಡಿದರೂ ನಮ್ಮ ಗಾಳಿ ಅವ್ರ ಮೇಲೆ ಬೀಳಬಾರ್ದು. ದೊಡ್ಡವ್ರ ಹತ್ರ ಮಾತಾಡ್ಬೇಕಾದ್ರೆ ಬಾಯಿ ಗಡ್ಡ ಹಾಕಿ ಮಾತಾಡಬೇಕು. ನೀವು ನೋಡಿರ್ಬೇಕು, ಪ್ರಾಣದೇವರು ಹೀಗೆ ರಾಮದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಹೀಗೆ ಹಿಡಿತಾರೆ. ಯಾಕಂದರೆ ರಾಮದೇವರಿಗೆ ಮುಖವಾಯು ಬರಬಾರ್ದು ಅಂತ ವಾಯುದೇವರು ಇದು ನಮಗೆ ತೋರಿಸ್ಕೊಡುವಂಥದ್ದು. ಹಾಗಾಗಿ ಚೆನ್ನಾಗಿ ದಂತಗಳನ್ನು ಸ್ವಚ್ಛ ಮಾಡಿಕೊಂಡಿದ್ದಾರೆ. ಹರಿವಾಯು ಗುರುಗಳ ಸೇವೆ ಮಾಡಬೇಕಾದ್ರೆ ಮೊದಲು ದೇಹದ ಕೊಳೆಯನ್ನು ಕಳ್ಕೊಳ್ಬೇಕು. ದೇಹದಲ್ಲಿ ತುಂಬ ಕೊಳೆ ಇಟ್ಟು ದೇವರ ಪೂಜೆ ಕೂತ್ರೆ ಬರೋಲ್ಲ ರೀ. ನೀವು ದೇವರ ಮನೇಲಿ ಹೋಗಿ ಕೊಳಕ ಮಡಪಂಚ ಉಟ್ಕೊಂಡು ಸರಿಯಾಗಿ ಮೈ ಉಜ್ಜದೆ ಸ್ನಾನ ಮಾಡಿ ದಿಢೀರಂತೇಳಿ ಆಮೇಲಿಂದ ನೀರು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರಿ, ನೀವು ಪ್ರಣವಸ್ಯ ಅಂದರೆ ದೇವರು ಮುಗಿಡ್ಕೊಂಡ್ಬಿಡ್ತಾನೆ. ನಾವು ಪ್ರಾಣಾಯಾಮಕ್ಕೆ ಹಿಡ್ಕೊಂಡ್ರೆ ಅವನಿಗೆ ವಾಸನೆ ತಡ್ಕೊಳ್ಳಿಕ್ಕಾಗದೆ ಹಿಡ್ಕೊಳ್ತಾನೆ. ನಿಮ್ಮ ಶರೀರವನ್ನು ನೀವೆಷ್ಟೇ ಕೊಳೆ ಕಳ್ಕೊಂಡಿದ್ರೂ ಮನುಷ್ಯರ ದೇಹದಲ್ಲಿ ಒಂದು ವಾಸನೆ ಇದೆ. ದೇವತೆಗಳಿಗೆ ಮನುಷ್ಯರ ವಾಸನೆನೇ ಆಗಲ್ಲ. ದೇವತೆಗಳಿಗೆ ಆಗಲ್ಲ ಅಂದರೆ ದೇವತ್ವದಲ್ಲಿ ನೋಡೇ ದಿವಿಜರೊಡೆಯ ಇವನಿಗೆ ಹೆಂಗಾಗತ್ರಿ? ಅದಕ್ಕೆ ಮಂತ್ರ ಹೇಳಬೇಕು. ಏಭ್ಯೋ ಮಾತೆ ತಸ್ಯ ಮಂತ್ರಸ್ಯ ಗಯೌರಾತ ಋಷಿ ಮನುಷ್ಯ ಗಂಧ ನಿಭರಣಾರ್ಥೆ ಜಪೆ ವಿನಿಯೋಗ. ಆ ಜಪ ಮಾಡಿಕೊಂಡು ಮಂತ್ರವಿತ್ ಶುಚಿ, ಮಂತ್ರದಿಂದ ಶುಚಿಯಾಗಿ ಭಗವಂತನ ಆರಾಧನೆ ಮಾಡಬೇಕು. ಆಚಾರ್ಯರ ಶಿಷ್ಯಂದ್ರೆಲ್ಲ ತಮ್ಮ ದೇಹ ಮಲವನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ಏನು ತಿಳಿಸ್ತಾ ಇದೆ ಅಂದರೆ, ಆಚಾರ್ಯರ ಶಿಷ್ಯರಲ್ಲಿ ಆಚಾರದ ನಿಷ್ಠೆ. ಸುಮ್ಮನೆ ಹೇಗೋ ಬಂದರು, ಒಂದು ವಟರಾಸಿ ಪೂಜೆ ಮಾಡಿದ್ರು, ಹಾಗೆಲ್ಲ ಇಲ್ಲ ರೀ. ನಾವೆಲ್ಲ ಹೆಂಗೆ ಪೂಜೆ ಮಾಡ್ತೀವಿ ಅಂದರೆ ಒಮ್ಮೊಮ್ಮೆ ದೇವ್ರನ್ನೇ ಮರ್ತು ಪೂಜೆ ಮಾಡ್ತೀವಿ.